ಚೆನ್ನಾಗಿ ಕಾಣಿಸ್ತಿದ್ಯಾ? ಸೊ ನೋಡಿ, ಇದು ಆ್ಯಕ್ಚುಲಿ ಪಾಪ ಜಾಗ ಇಲ್ಲದೆ ಹಿಂಗಾಗಿದೆ ನಮ್ಮ ಸ್ನೇಕ್ ಪ್ಲ್ಯಾಂಟು. ಸೊ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಏನಂತಾರೆ ಇದು ನಾವು ಔಟ್ಡೋರಾಗೂ ಬೆಳೆಸ್ಬೋದು, ಇಂಡೋರಾಗೂ ಬೆಳೆಸ್ಬೋದು. ಸೊ ಮಾಸ್ಕ್ ತೆಗಿತೀನಿ, ಮಾತಾಡೋಕ್ಕೆ ಕಷ್ಟ ಆಗ್ತದೆ. ಪಾಪ ಜಾಗ ಇಲ್ಲದೆ ನೋಡಿ, ಪಾಟ್ ಶೇಪೇ ಚೇಂಜ್ ಆಗಿದೆ, ರೆಕ್ಟ್ಯಾಂಗಲ್ ಶೇಪ್ ಆಗಿದೆ ಈ ಪಾಟು. ಸೊ ಈ ಪಾಟ್ನ ನಾವು ರೀಪಾಟ್ ಮಾಡಬೇಕು. ಈ ಚಿಕ್ಕ ಪಾಟಿಂದ ಈ ಪಾಟ್ಗೆ ಹಾಕ್ತಾ ಇದ್ದೀನಿ ನಾನು. ಇದು ನಾವು ಇಂಡೋರಾಗೂ ಬೆಳೆಸ್ಬೋದು. ಆಮೇಲೆ ಇದು ಈಸಿ ಮೇಂಟೆನೆನ್ಸು, ಅಂದರೆ ಲೈಕ್ ವಾರಕ್ಕೊಂದ್ಸರಿ ನೀರು ಹಾಕಿದ್ರು ಇದು ಏನು ಅನಿಸಲ್ಲ. ಏನೋ ಚೆನ್ನಾಗಿ ನೋಡ್ಕೊಬೇಕು ಅಥವಾ ಏನಂತಾರೆ ಮೇಂಟೈನ್ ಮಾಡಬೇಕು ಅನ್ನೋದೇನಿಲ್ಲ. ಇದು ಒಂಥರ ಲೋ ಕಾಸ್ಟ್ ಮೇಂಟೆನೆನ್ಸ್. ಆರಾಮಾಗಿ ನಾವು ಯಾರು ಬೇಕಾದ್ರೂ ಬೆಳೆಸ್ಬೋದು. ಆಮೇಲೆ ಇದನ್ನ ಮನೆ ಇದೊಂಥರ ಏನಂತಾರಲ್ಲ, ವಾಸ್ತು ಥರನೂ ಟ್ರೀಟ್ ಮಾಡ್ತಾರೆ ಕೆಲವೊಬ್ಬರು. ಆಮೇಲೆ ಏನೋ ಒಂದು ಬಿಲೀಫ್ ಇದೆ, ಇದು ಮನೆ ಮುಂದೆ ಸಾಕಿದ್ರೆ ಹಾವುಗಳೆಲ್ಲ ಬರಲ್ಲ ಅಂತ. ಮೇ ಬಿ ಅದಕ್ಕೆ ಇದನ್ನು ಸ್ನೇಕ್ ಪ್ಲ್ಯಾಂಟ್ ಅಂತ ಇಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಬಟ್ ಇದನ್ನು ಸ್ನೇಕ್ ಪ್ಲ್ಯಾಂಟ್ ಅಂತ ಕರೀತಾರೆ. ಆಮೇಲೆ ಇದರಲ್ಲೂ ಎಷ್ಟೊಂದು ವೆರೈಟಿ ಆಫ್ ಸ್ನೇಕ್ ಪ್ಲ್ಯಾಂಟ್ಸ್ಗಳಿದೆ. ಮನೇಲಿ 2 ಥರದ್ದು ಸ್ನೇಕ್ ಪ್ಲ್ಯಾಂಟ್ಸ್ ಇದೆ, ಇದೊಂದು ಇನ್ನೊಂದು. ಅದನ್ನು ಆಮೇಲೆ ತೋರಿಸ್ತೀನಿ. ಇವಾಗ ನೋಡಿ, ಸೈಲೆಂಟಾಗಿ ನೋಡಿ ನಮ್ಮ ರಾಣಿ ಹೆಂಗೆ ಬರ್ತಾಳೆ ಇಲ್ಲಿ ಅಂತ. ಬಂದ್ಲು ಕಾಣಿಸ್ತಾ ಇದೆಯೋ ನನಗೆ ಗೊತ್ತಾಗ್ತಿಲ್ಲ. ಹಾಗೆ ಬರ್ತಾಳೆ. ನಾವು ಕೆಲಸ ಮಾಡುವಾಗ ಬಂದು ಡಿಸ್ಟರ್ಬ್ ಮಾಡೋದೇ ಅವಳ ಕೆಲಸ. ಸೊ ರೀಪಾಟ್ ಮಾಡೋದು ಅಷ್ಟೊಂದು ಈಸಿ ಏನಲ್ಲ, ಆಯಿತಾ? ಅದನ್ನು ರೀಪಾಟ್ ಮಾಡಿದ್ಮೇಲೆ ಸ್ವಲ್ಪ ದಿನ ಚೆನ್ನಾಗಿ ನೋಡ್ಕೊಬೇಕು. ಈ ಪಾಟ್ ವೇಸ್ಟ್ ಆದಂಗೆ, ಯಾಕಂದರೆ ಇದು ಕಷ್ಟಪಡ್ಕೊಂಡು ಅದು ಬೆಳೆದಿತ್ತಲ್ವಾ. ಸೊ ಇದು ರೆಕ್ಟ್ಯಾಂಗಲ್ ಶೇಪಲ್ಲಿ ನಿಮಗೆ ಅದನ್ನು ತೋರಿಸ್ತೀನಿ ಹೆಂಗೆ ಬೇರು ಬಿಟ್ಟಿರುತ್ತೆ ಅಂತ. ತುಂಬ ಚೆನ್ನಾಗಿ ಬೇರು ಬಂದಿದೆ ನೋಡಿ. ಜಾಗ ಇಲ್ದಲೇ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ. ಇಲ್ಲೆಲ್ಲ ನೋಡಿ, ಇದು ಆ್ಯಕ್ಚುಲಿ ಇದು ಎಷ್ಟು ಪುಟಾಣಿ ಪಾಟ್ ಇರೋದ್ರಿಂದ ಈ ಬೇರು ಬಂದು ಈ ಥರ ಬೆಳ್ಕೊಂಡಿದೆ. ಹರೀಶಣ್ಣ ನೋಡಿ, ಸೋಮು ನೀನು ಮಾತಾಡೋದೆಲ್ಲ ಕೇಳಿಸುತ್ತೆ ವಿಡಿಯೋದಲ್ಲಿ, ಸುಮ್ಮನೆ ಇರೋ. ಸೊ ಇದರಲ್ಲಿ ಯಾವುದೋ ಒಂದು ಗಿಡ ಹಾಕಿದ್ದೆ, ಅದು ಚೆನ್ನಾಗಿ ಬಂದಿಲ್ಲ. ಸೊ ಅದಕ್ಕೆ ನಾನು ಈ ಪಾಟ್ನ ಯಾಕೆ ಹಾಗೆ ಬಿಡಬೇಕು ಅಂತ ಇದಕ್ಕೆ ಇವಾಗ ರೀಪಾಟಿಂಗ್ ಮಾಡ್ತಾ ಇದ್ದೀನಿ. ನಮ್ಮ ರಾಣಿ ಒಬ್ಬಳೇ ನನಗೆ ಸಪೋರ್ಟ್ ಮಾಡ್ತಾ ಇರೋದು ಯೂಟ್ಯೂಬ್ ಚಾನಲ್ಗೆ. ಆಮೇಲೆ ನಮ್ಮ ಅಪ್ಪ ಒಬ್ಬರು, ಇನ್ಯಾರೂ ಮಾಡಲ್ಲ. ನಮ್ಮ ಅವ್ವನೂ ಬೈತಾ ಇರ್ತಾರೆ ವಿಡಿಯೋ ಮಾಡಿದ್ರೆ, ಅದೇನು ಮಾಡ್ತೀಯ ಅಂತ. ಆಮೇಲೆ ಗಾರ್ಡನಿಂಗ್ ಅಂದರೆ ಏನು ಹೇಳ್ತಾರೆ, ತುಂಬ ಖುಷಿ ಕೊಡುತ್ತೆ, ಆಯಿತಾ? ಅದು ಅನುಭವಿಸಿದವ್ರಿಗೆ ಗೊತ್ತು. ಸುಮ್ಮನೆ ಅಯ್ಯೋ ಈಸಿ ಅಲ್ಲ ಪಾಟ್ ಬೆಳೆಸೋದು. ಯಾರಾದರೂ ಒಬ್ರು ಒಂದು ಗಿಡ ಬೆಳೆಸಿ ನೋಡಿ, ಗೊತ್ತಾಗುತ್ತೆ. ತುಂಬ ಜನ ಇರ್ತಾರೆ ಗಾರ್ಡನಿಂಗ್ ಮಾಡೋರು, ಅವ್ರಿಗೆ ಮಾತ್ರ ಈ ಫೀಲ್ ಗೊತ್ತಿರುತ್ತೆ. ಎಲ್ಲೋದ್ರೂ ಎಲ್ಲರೂ ಹೋದರೆ ಕಣ್ಣು ಏನೋ ಪಾಟ್ ಮೇಲೆ ಕಾಣಿಸುತ್ತೆ. ಬೇರೆಯವ್ರ ಮನೆಗಳಿಗೆ ಹೋದರೆ ಅವ್ರು ಏನು ಗಿಡ ಬೆಳೆಸಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಅದು ಇಂಟ್ರೆಸ್ಟ್ ಅವ್ರಿಗೆ ಮಾತ್ರ ಅದು ಗೊತ್ತಿರುತ್ತೆ ವ್ಯಾಲ್ಯೂ. ಅಲ್ವೇನೇ ರಾಣಿ? ರಾಣಿ ರಾಣಿ ಸೊ ಇದನ್ನು ರೀಪಾಟ್ ಮಾಡಬೇಕಂದ್ರೆ ಇದು ಕೆಸರಾಗಿದೆ, ಫುಲ್ಲು ಮಣ್ಣು ಕಾಣಿಸ್ತಾಳೆ ಅವಳು. ಸೊ ಇದು ಎಷ್ಟಿದೆಯೋ ಅಷ್ಟು ಹಾಳಕ್ಕೂ ನಾನು ಇದನ್ನು ಮಣ್ಣು ತೆಗೆದ್ಬಿಟ್ಟು ಹಾಕಬೇಕು. ಸೊ ಇವಾಗ ಇದನ್ನು ಈ ಪಾಟಿಗೆ ರೀಪಾಟ್ ಮಾಡ್ತೀನಲ್ವಾ, ಇದು ಸುತ್ತಲೂ ಬೆಳ್ಕೊಳ್ಳುತ್ತೆ. ಇದು ಮರಿಗಳಿದ್ರದ್ದೆಲ್ಲ ಚಿಕ್ಕ ಚಿಕ್ಕ ಏನೋ ಪ್ರಾಪಗೇಟ್ ಆಗುತ್ತೆ ಇದ್ರ ಪಾಡಿಗಿದ್ದೇನೆ. ಸೊ ಒಂದಿರೋದು ಇದು ಎಷ್ಟೊಂದು ಗಿಡಗಳಾಗುತ್ತೆ. ಇದು ಅಷ್ಟೇ ಪುಟಾಣಿ ಇದು ಹಾಕಿದ್ದು. ಅದನ್ನ ಅವಾಗಲೇ ತೋರಿಸುತ್ತೆ. ಸೊ ಸ್ನೇಕ್ ಪ್ಲಾಂಟ್ ನಾನು ಆ್ಯಕ್ಚುಲಿ ಇದನ್ನು ಒಂದೇ ಒಂದು ತಂದಿದ್ದಾಯ್ತಾ. ಇದು ಅಮೃತ್ ನೋನಿ ಇದೆ, ಏನದು ಅಮೃತ್ ನೋನಿ ಎಲ್ಲರೂ ಕೇಳಿರ್ತೀರಲ್ಲ, ಅವರು ನರ್ಸರಿ ಮಾಡಿದ್ದಾರೆ ಶಿವಮೊಗ್ಗ ಏರ್ಪೋರ್ಟ್ ರೋಡಲ್ಲಿ ನರ್ಸರಿ ಇದೆ. ಅವ್ರ ಶಾಪಲ್ಲಿ ಒಂದೇ ಒಂದು ಗಿಡ ತಂದಿದ್ದು, ಅದು ಚಿಕ್ಕಕ್ಕಿತ್ತು. ಇವಾಗ ನಮ್ಮ ಮನೇಲಿ ಇದೊಂದು 3-4 ಆಗಿದೆ. ಅಂದರೆ ನಾವು ಪ್ರಾಪಗೇಟ್ ಮಾಡಿರೋದು ಪುಟಾಣಿ ಇರೋದನ್ನ ತೊಗೊಂಡು ಒಂದು ಚಿಕ್ಕ ಪಾಟಿಗೆ ಹಾಕಿದ್ರಿ. ಸೊ ಈ ಥರ ಆಗುತ್ತೆ. ಸೊ ಈಸಿಯಾಗಿ ಎಲ್ಲರೂ ನರ್ಸರಿ ಮಾಡೋರಿಗೂ ಮಾಡ್ಬೋದು, ನರ್ಸರಿ ಇಂಟ್ರೆಸ್ಟ್ ಇರೋರು ಚಿಕ್ಕದಾಗಿ
ರಿಟರ್ನ್ ಗಿಫ್ಟ್ ಕೊಡೋರಿಗೆ ಆ ಥರ ಏನಾದ್ರು ಒಂದು 10 ಪೀಸ್ ಆ ಥರ ಮಾಡಿ ಇಡ್ಬೋದು. ನನ್ನ ಪ್ರಕಾರ ನಾನು ಅದನ್ನು ಮಾಡಬೇಕನ್ನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಗೊತ್ತಿಲ್ಲ. ಸೊ ನಾನು ಇಷ್ಟು ಮಣ್ಣು ತೆಗ್ದಿದ್ದೀನಿ. ಇವಾಗ ಕೆಳಗಡೆ ನಾನು ಕವರ್ ಹಾಕಿದ್ದೆ, ಹೋಲ್ಸ್ ಇತ್ತು, ಈ ಥರ ಕವರ್ ಹಾಕಿದ್ದೆ. ಇವಾಗ ಬೇರ್ನೆಲ್ಲ ಇಷ್ಟು ಬೇರೆಲ್ಲ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಗೊತ್ತಾ. ಸೊ ಇದನ್ನು ಜಸ್ಟ್ ಈ ಥರ ಇಟ್ಬಿಟ್ಟು ಮಣ್ಣು ಹಾಕಿದ್ರೆ ಮುಗೀತು. ಈಗ ನಾನು ತುಂಬ ಹಾಳಕ್ಕಾಗ್ತಾ ಇಲ್ಲ, ಬಿಕಾಸ್ ಇದು ತುಂಬ ಬೇರೆ ಬಿಟ್ಕೊಳ್ಳುತ್ತೆ. ಸೊ ಕೆಳಗಡೆ ಜಾಗ ಇದ್ದರೆ ಅದ್ರ ಪಾಡಿಗದು ಬೇರೆ ಹೋಗುತ್ತೆ. ರೆಡ್ ಕಲರ್ ಯಾಕೋ ಲಾಕ್ ಆಗಿಲ್ಲ. ಸೊ ಈ ಪಾಟ್ ತುಂಬಿದ್ಮೇಲೆ ಇದು ಫುಲ್ ತುಂಬಿರುತ್ತೆ ಆಯ್ತಾ. ಸೊ ಇಲ್ಲಿ ಎಂಟಿ ಇರುತ್ತಲ್ವ, ನಾನು ನೀರು ಹಾಕಿದ್ರೆ ಮಣ್ಣೆಲ್ಲ ಚೆಲ್ ಬಿಡುತ್ತೆ. ನಾನು ಯಾವಾಗಲೂ ಇದೊಂದು ಐಡಿಯಾ ಮಾಡಿದ್ದೆ. ಸೊ ಸೋಮ್ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಡಿಸ್ಟರ್ಬ್ ಮಾಡಬೇಡಿ, ನಿಮ್ಮ ವಾಯ್ಸು ಕೇಳಿಸುತ್ತೆ. ಸೊ ನಾನೇನು ಮಾಡ್ತೀನಿ, ಇದು ನಮ್ಮ ಮನೆ ಮುಂದ್ಗಡೆ ಈ ಥರ ಸ್ಟೋನ್ಸ್ ಇತ್ತು, ಕಲ್ಗಳು. ಸೊ ನಾನು ಈ ಕಲ್ಲನ್ನ ಈ ಪಾಟ್ ಖಾಲಿ ಇರುತ್ತಲ್ಲ, ಸೊ ಹಿಂಗೆ ಇಟ್ಬಿಡ್ತೀನಿ. ಸೊ ಅವಾಗ ಏನಾಗುತ್ತೆ ಅಂದರೆ ನೀರು ಕೆಸರು ಆಗಲ್ಲ, ಕಲ್ಲೆಲ್ಲ ಈ ಕಡೆ ಇದು ಫೋಟಿಕ. ಆಮೇಲೆ ಇನ್ನೊಂದು ರಾಣಿ ಈ ಕಡೆಗೆ ಬಾ. ಸೊ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಸೋಮು ಏನ್ ಮಾತಾಡ್ತಿದ್ದೀರಾ? ಕೇಳಿಸುತ್ತೆ ಸೋಮು ಪ್ಲೀಸ್. ದೇವ್ರೆ, ಎಲ್ಲ ಇದನ್ನ ಯಾರು ಕೇಳಿಸ್ಕೊಂಬೇಡಿ, ಅವ್ರು ಏನೋ ಬೈದ್ರು ನನಗೆಲ್ಲ ಯಾರಿಗೋ ಕಾಲಲ್ಲಿ. ಸೊ ಈ ಥರ ನನಗೆ ಕಲ್ಲು ಇಡ್ತೀನಿ, ಅವಾಗ ಚೆನ್ನಾಗೂ ಕಾಣಿಸುತ್ತೆ ನೋಡೋಣ. ನೀರು ನಾನು ಅಂದರೆ ಇದನ್ನ ನಾನು ನೋಡಿದ್ದೀನಿ, ಏನೂ ಎಫೆಕ್ಟ್ ಆಗಲ್ಲ ಗಿಡಕ್ಕೆ, ಚೆನ್ನಾಗೇ ಇರುತ್ತೆ ಕೂಡ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಅದೇ ಮೇ ಬಿ ಇದು ಬೆಳ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದೇನೋ, ಇದೆ ಗೊತ್ತಿಲ್ಲ. ಇಷ್ಟು ಇಲ್ಲಿರೋ ನಾನು ಇಷ್ಟು ಇಂಡೋರ್ ಪ್ಲಾಂಟ್ಸ್ ಆಗಿರ್ಬೋದು, ಇಷ್ಟು ಪಾಟ್ಸ್ಗಳನ್ನೆಲ್ಲ ನಾನೇ ಬೆಳೆಸಿರೋದು. ಸೋಮು ಅವ್ರು ಒಂದು ಗಿಡನೂ ಬೆಳೆಸಿಲ್ಲ ಆಯಿತಾ. ಸೊ ನಾವು ಇದನ್ನು ಶಿವಮೊಗ್ಗ ನರ್ಸರಿ, ಸಾಗರಾಗೆ ಹೋದಾಗ, ಆಮೇಲೆ ಚಿಕ್ಕಮಂಗ್ಳೂರಿಗೆ ಹೋದಾಗ, ಸೊ ಎಲ್ಲೆಲ್ಲಿ ನರ್ಸರಿ ನಾವು ಹೋದಾಗ ಎಲ್ಲೆಲ್ಲಿ ನರ್ಸರಿ ಕಾಣಿಸುತ್ತೋ ಆ ನರ್ಸರಿಲಿ ತಂದಂಥ ಗಿಡಗಳು. ಬಟ್ ನಾನು ತುಂಬ ಜನ ಯೂಟ್ಯೂಬರ್ಸಲ್ಲಿ ಫಾಲೋ ಮಾಡ್ತೀನಲ್ಲ, ಅವ್ರು ಎಷ್ಟು ಚೆನ್ನಾಗಿ ಗಾರ್ಡನಿಂಗ್ ಮಾಡಿರ್ತಾರೆ ಗೊತ್ತಾ. ಅವ್ರಿಗೆ ಎಷ್ಟು ಇನ್ನೊಂದು ಏನು ಗೊತ್ತಾ, ಗಾರ್ಡನಿಂಗ್ ಮಾಡಬೇಕು ಅಂದರೆ ಮೇಯ್ನಾಗಿ ಬೇಕಿರೋದು ಪೇಷನ್ಸ್ ಇದ್ದರೆ ಮಾತ್ರ ಆ ಗಿಡಗಳನ್ನ ಸಾಕೋಕ್ಕಾಗುತ್ತೆ. ಪೇಷನ್ಸ್ ಇದ್ದವರೆಲ್ಲ ಗಾರ್ಡನಿಂಗ್ ಮಾಡೋಕ್ಕಾಗಲ್ಲ. ಇದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಸೊ ಅಲ್ವಾ, ಇದು ನೋಡಿ, ಈ ಪಾಟಿಂದ ಈ ಪಾಟ್ಗೆ ಹೊಸ ಲುಕ್ ಕೊಟ್ಟಿದ್ದೀನಿ. ರಾಣಿ ಬಾಮ, ರಾಣಿ. ಸೊ ಇನ್ನೊಂದು ಪಾಟ್ಗೆ ಹಾಕಬೇಕು. ಆಮೇಲೆ ಅದೇ ನಾನು ಇದನ್ನ ಆಮೇಲೆ ಇದು ಅಮೃತ ಬಳ್ಳಿ ಬಗ್ಗೆ ನಾನು ಹೇಳ್ತಾ ಇದ್ನಲ್ಲ, ಇದು ಶಾರ್ಟ್ ವಿಡಿಯೋದಲ್ಲಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ, ಬಟ್ ಇವಾಗಲೂ ಸ್ವಲ್ಪ ಹೇಳ್ತೀನಿ. ಇದೇನಂದರೆ ಇದು ಮೆಡಿಸನಲ್ ಪ್ಲ್ಯಾಂಟ್ ಆಯಿತಾ. ಇದು ಕೆಮ್ಮು, ಶೀತ, ಜ್ವರ ಆದರೆ ಹಾಗೆ ತಿಂತಾರೆ. ಕೋವಿಡ್ ಟೈಮಲ್ಲಂತೂ ತುಂಬ ಜನ ಇದನ್ನು ಯೂಸ್ ಮಾಡ್ತಾಯಿದ್ರು ನನಗೆ ಗೊತ್ತಿರೋ ಪ್ರಕಾರ. ಇದರಲ್ಲಿ ಫೀವರ್ ಹೋಗೋ ಕಂಟೆಂಟ್ಸ್ಗಳು ತುಂಬ ಇದೆ ಇದರಲ್ಲಿ, ಹೆಲ್ತ್ ಬೆನಿಫಿಟ್ಸ್. ನಾನು ಐ ಆಮ್ ನಾಟ್ ಎ ಸೈನ್ಸ್ ಸ್ಟೂಡೆಂಟ್, ನಂಗೆ ಅಷ್ಟು ಐಡಿಯಾ ಇಲ್ಲ ಇದರಲ್ಲಿ ಏನೇನು ಇದಿದೆ ಅಲ್ಲ, ಬಟ್ ಬೆನಿಫಿಟ್ಸ್ ಇರೋದು ಮಾತ್ರ ಗೊತ್ತು. ಏನದು, ಫೀವರ್ ಹೋಗೋಕ್ಕೆ ಇದೊಂಥರ ರಾಮಬಾಣ ಇದ್ದಂಗೆ. ಇದನ್ನು ಹಾಗೇನೂ ತಿಂತಾರೆ, ಎಲೆನ ವಾಶ್ ಮಾಡ್ಕೊಂಡು ತುಳಸಿ ಹೇಗೆ ತಿಂತಾರೋ ಹಾಗೆ, ಇಲ್ಲ ಅಂದರೆ ಇದನ್ನು ಕಷಾಯ ಮಾಡ್ಕೊಂಡು ಕೂಡ ತಿಂತಾರೆ. ಸೊ ಇದೊಂದು. ಆಮೇಲೆ ನಾನು ಇನ್ನೊಂದು ತೋರಿಸಿದ್ನಲ್ವಾ, ಒಂಥರ ಇದು ಬೆಂಡೆಕಾಯಿ ಥರ ಇದೆಯಲ್ಲ, ಅದು ಅಷ್ಟೇ. ಅದು ಹೆಸರು ನಂಗೆ ಮರ್ತೋಗಿದೆ, ಅದು ನಾನು ಆಮೇಲೆ ಹೇಳ್ತೀನಿ.
ಅದು ಅಷ್ಟೇ ತೊಗೊಂಬರ್ತೀನಿ ಇವಾಗ. ಇದು ಹೆಸರು ನಂಗೆ ಮರ್ತೋಗಿದೆ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಇದು ಅಷ್ಟೇ, ಇದು ಏನಂದರೆ ಇದು ಮೂಳೆ ಮುರಿದೋಗಿರುತ್ತಲ್ಲ ಆಕ್ಸಿಡೆಂಟ್ ಆದಾಗ, ಇನ್ನೇನೋ ಬಿದ್ದೋದಾಗ, ಸೊ ಆವಾಗ ಇದರಲ್ಲಿ ಚಟ್ನಿ ಮಾಡ್ಕೊಂಡು ತಿಂತಾರೆ. ಸೊ ಆವಾಗ ಈಸಿಯಾಗಿ ಮೂಳೆ ಜಾಯಿಂಟ್ ಇರುತ್ತಲ್ಲ ಅದು ಜಾಯಿಂಟ್ ಆಗುತ್ತಂತೆ. ಸೊ ಇದನ್ನು ಆಯುರ್ವೇದಿಕ್ಕಲ್ಲಿ ತುಂಬ ಜನ ಏನು ಆಯುರ್ವೇದಿಕ್ ಅವರು ಡಾಕ್ಟರ್ಸು ಇದನ್ನು ರೆಫರ್ ಮಾಡ್ತಾರೆ. ಸೊ ಇದು ಒಂಥರ ಬೆಸ್ಟ್ ಮೆಡಿಸನ್ ಪ್ಲಾಂಟ್ ಫಾರ್ ಇದು ಮೂಳೆ. ನೋಡಿ ನಮ್ಮ ರಾಣಿ ಅಷ್ಟೇ, ನಾನು ಬೇಡ ಅಂದರೂ ಬರ್ತಾಳೆ, ಒಂಥರ ಅನ್ಪೇಯ್ಡ್ ಆ್ಯಕ್ಟರ್ ನಮ್ಮ ವಿಡಿಯೋಗೆ. ನೋಡಿ ಇದು ಎಷ್ಟು ಚೆನ್ನಾಗಿ ಬೆಳೆದಿದೆ. ಇದೊಂಥರ ಲೋಳೆ ಥರ ಇರುತ್ತೆ. ನಾನು ಇದನ್ನು ಟ್ರೈ ಮಾಡಿದ್ದೀನಿ ನೋಡಿ, ಬಟ್ ಚಟ್ನಿ ಯಾವಾಗಲೂ ಮಾಡಿಲ್ಲ. ಬಟ್ ಅದೇ ಏನಾದರೂ ಮೂಳೆ ಎಲ್ಲ ಮುರಿದ್ರೆ ಇದು ಬೇಗ 1 ವೀಕ್ ಟ್ರೈ ಮಾಡಿದ್ರು ಬೇಗ ಇದಾಗುತ್ತಂತೆ. ರಾಣಿ ಪ್ಲೀಸ್ ಡೋಂಟ್ ಪ್ಲೇ ವಿತ್ ದಿಸ್. ಸೊ ಇದಿಷ್ಟು ಬೆಳೆದಿದೆ. ನಾನು ಎಲ್ಲಿಗಾರು ಇದನ್ನು ಬೇರೆ ಕಡೆ ರಿಪೋರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಸೊ ನಮ್ಮ ಮನೇಲಿ ಮತ್ತೆ ಇನ್ನೆರಡು ಏನಿದೆ ಅಂತ ಹೇಳಿದ್ನಲ್ವಾ ಮೆಡಿಸನ್ ಪ್ಲಾಂಟು, ತುಳಸಿ ಇದೆ, ಕೃಷ್ಣ ತುಳಸಿ ಮತ್ತು ಬಿಳಿ ತುಳಸಿ. ಸೊ ಕೃಷ್ಣ ತುಳಸಿ ಅಂದರೆ ಅದು ಗಂಡು ತುಳಸಿ ಅಂತಾರೆ, ವೈಟ್ ತುಳಸಿ ಅದು ಲೇಡಿ ಅಂತ ಹೇಳ್ತಾರೆ. ಸೊ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಮನೇಲಿ ಅವೆರಡಿದೆ, ಇದೊಂದು ಇಷ್ಟೇ. ಆಮೇಲೆ ಇದೊಂದಿದೆ ಆಯುರ್ವೇದಿಕ್ ಸಂಬಂಧಪಟ್ಟಿದ್ದು ಆಲೋವೆರಾ, ಅದು ಅಷ್ಟೇ. ಅಷ್ಟು ನಮ್ಮ ಮನೇಲಿ ಪ್ಲಾಂಟ್ಸ್ಗಳಿದೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಅಷ್ಟೇ, ಇನ್ನೇನೂ ಇಲ್ಲ. ಥ್ಯಾಂಕ್ ಯು ಗಾಯ್ಸ್. ಹರೀಶಣ್ಣ ವಿಡಿಯೋ ಎಂಡ್ ಮಾಡ್ತೀರಾ? ನಾನು ಕಾಣಿಸ್ಬಾರ್ದಲ್ಲ ಹರೀಶಣ್ಣ ವಿಡಿಯೋದಲ್ಲಿ ಇಷ್ಟೊತ್ತು ಮಾತಾಡಿರೋದು. 5 ನಿಮಿಷ 56 ಸೆಕೆಂಡ್ ಆಗಿದೆ. ಸೋಮ ಮಾತಾಡಬೇಡಿ ಇವಾಗ, ವಿಡಿಯೋದಲ್ಲಿ ನಿಮ್ಮ ವಾಯ್ಸು ರೆಕಾರ್ಡ್ ಆಗುತ್ತೆ. ಹರೀಶಣ್ಣ ಸ್ವಲ್ಪ ಈ ಪಾಟ್ನ ಇಲ್ಲಿ ಇಟ್ಕೊಡ್ತೀರಾ? ಈ ಕೇಜ್ ಬಗ್ಗೆ ನಾನು ಹೇಳಬೇಕು ನಿಮಗೆ. ನಾವು ಏನದು ರಾಣೆಬೆನ್ನೂರಲ್ಲಿ ಸೋಮು ಎಷ್ಟು ತಂದಿದ್ವಿ ಲವ್ ಬರ್ಡ್ಸು? 4 ಲವ್ ಬರ್ಡ್ಸ್ ತಂದಿದ್ವಿ. ಅದೆಲ್ಲ ಹಾರ್ಕೊಂಡು ಹೋಯ್ತು. ಆಮೇಲೆ ಒಂದು ಸತ್ತೋಯ್ತು. ನಮ್ಗೆ ಬೇಜಾರಾಗಿ ನಮ್ಮ ಅವ್ವನ ಹತ್ರ ಬೈಸ್ಕೊಂಡು ಸೊ ಬಿಟ್ವಿ. ಈ ಖಾಲಿ ಕೇಜ್ ಇದೆ ಅಷ್ಟೇ. ಇದನ್ನ ಏನಾದ್ರು ಒಂದು ಡೆಕೋರೇಟಿವ್ ಆಗಿ ಮಾಡಬೇಕು. ಇದರಲ್ಲಿ ಮನಿ ಪ್ಲ್ಯಾಂಟ್ ಬೆಳೆಸ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಹಾಗೆ ನಾನು ಇವಾಗ ಸ್ನೇಕ್ ಪ್ಲ್ಯಾಂಟ್ನ ರೀಪಾಟ್ ಮಾಡಿದ್ನಲ್ವಾ, ಸೊ ಅದೇ ಥರ ಈ ರಬ್ಬರ್ ಪ್ಲ್ಯಾಂಟ್ನೂ ಅಷ್ಟೇ. ಇದು ಅಷ್ಟೇ. ಇದು ಮರನೂ ಬೆಳೆಸ್ಬೋದು, ನಾವು ಇಂಡೋರಾಗೂ ಬೆಳೆಸ್ಬೋದು, ಔಟ್ಡೋರಾಗೂ ಬೆಳೆಸ್ಬೋದು. ಇದು ಅಷ್ಟೇ ಏನಂತಾರೆ ವಾಸ್ತು ಹಾಗೂ ಬೆಳೆಸ್ತಾರಂತೆ ರಬ್ಬರ್ ಪ್ಲ್ಯಾಂಟು, ನಂಗೆ ಗೊತ್ತಿರೋ ಪ್ರಕಾರ. ಆಮೇಲೆ ಅಷ್ಟೇ, ಇದು ಈ ಪಾಟಲ್ಲಿ ಬೆಳೆದಿದ್ದು, ಜಾಗ ಇಲ್ಲದೆ ಮೇಲ್ಗಡೆ ಬೇರೆಲ್ಲ ಬರ್ತಾ ಇದೆ ರೂಟ್ಸು. ಹಾಗಾಗಿ ನಾನು ಇದನ್ನು ರೀಪಾಟ್ ಮಾಡ್ತಾ ಇದ್ದೀನಿ. ಸೊ ದೊಡ್ಡ ಪಾಟಿಗೆ ಇದನ್ನು ಹಾಕ್ತಾ ಇದ್ದೀನಿ. ಹರೀಶಣ್ಣ ಪಾಟ್ ಕೊಡಿಸಿ. ಸೋಮು ಪ್ಲೀಸ್ ಬನ್ನಿ ಇಲ್ಲಿ. ವಿಡಿಯೋದಲ್ಲಿ ಬರಬೇಕು ಅಂದರೆ ಬನ್ನಿ, ಬೇಡ ಆದರೆ ಹರೀಶಣ್ಣ ಬರ್ತಾರೆ. ನಮ್ಮ ಹರೀಶಣ್ಣ ಬಂದರು ವಿಡಿಯೋದಲ್ಲಿ ಇವತ್ತು. ಸೋಮು ಎಲೆ ಮರೆಯ ಕಾಯಿ ಇಲ್ಲಿ ಹರೀಶಣ್ಣ. ಸೊ ಇವಾಗ ನಾನು ಈ ಪಾಟ್ಗೆ ಇದನ್ನ ರೀಪಾಟ್ ಮಾಡ್ತಾ ಇದ್ದೀನಿ. ಸೊ ಏನಂದರೆ ರೀಪಾಟ್ ಮಾಡೋದೆಲ್ಲ ತುಂಬಾ ಕಷ್ಟ. ಅದೇ ಈ ಪಾಟಲ್ಲಿ ಇದು ಬೆಳೆಸಿದೆ. ಇದು ಏನೋ ಗೊತ್ತಿಲ್ಲ, ಕೊಳ್ತೋಗ್ಬಿಡ್ತು ಗಿಡ ಬೇರೆಲ್ಲ. ಏನಾಯ್ತು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಾಳಾಗಿದೆ ಅಷ್ಟೇ. ಹರೀಶಣ್ಣ ಈ ಮಣ್ಣು ಏನು ಹೇಳಿ? ಇದು ಗೊಚ್ಚು. ಇದು ತುಂಬ ಸ್ಟ್ರಾಂಗ್ ಇರುತ್ತೆ ಆಯ್ತಾ. ಇದು ಬೇಗ ಡ್ರೈ ಆಗಿಬಿಡುತ್ತೆ. ನೀರು ಯಾವಾಗಲೂ ಇದು ಮಾಯಿಶ್ಚರ್ ಆಗಿರಲ್ಲ. ಈ ಕಪ್ಪು ಮಣ್ಣು ಹೇಗೆ ಮಾಯಿಶ್ಚರ್ ಆಗಿರುತ್ತೆ ಯಾವಾಗಲೂ, ಅಂದರೆ ಅದು ಬೇಗ ಡ್ರೈ ಆಗಲ್ಲ. ಇದು ಇದೆಯಲ್ಲ, ಇದರಲ್ಲಿ ಕಲ್ಲೆಲ್ಲ ಮಿಕ್ಸ್ ಆಗಿರುತ್ತೆ. ಇದಕ್ಕೆ ಕೆಂಪು ಗೊಚ್ಚು ಅಂತ ಹೇಳ್ತಾರೆ. ಸೊ ಇದು ನೀರನ್ನ ಬೇಗ ಏನಂತಾರೆ ಹೀರ್ಕೊಂಡ್ಬಿಡುತ್ತೆ. ಮಾಯಿಶ್ಚರ್ ಆಗಿರಲ್ಲ ಯಾವಾಗಲೂ, ಡಿಹೈಡ್ರೇಟ್ ಆಗಿರಲ್ಲ ಇದು. ಸೊ ಇದಕ್ಕೆ ಯಾವಾಗಲೂ ಸ್ವಲ್ಪ ನೀರು ಹಾಕ್ತಾ ಇರಬೇಕಾಗತ್ತೆ.
ಸ್ಕೂಲ್ ಡೇಸಲ್ಲೆಲ್ಲ ಓದಿರ್ತೀವಲ್ಲ ಎಷ್ಟು ಮಣ್ಣಲ್ಲಿ ಎಷ್ಟು ವಿಧ ಇದೆ ಅಂತ. ಸೋಮು, ಮಣ್ಣಲ್ಲಿ ಎಷ್ಟು ವಿಧಗಳಿದೆ ಸೋಮು? ಹಾಂ ಅಪ್ಪ, ನೀನು ರಾಂಗಾಗಿ ಹೇಳ್ಬಿಟ್ಟು ಆಮೇಲೆಲ್ಲ ಆಡಿಯನ್ಸ್ ನಗಾಡ್ಬಿಡ್ತಾರೆ. ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್. ನೋಡಿ, ನಾ ಹೇಳಿಲ್ವಾ ರಾಣಿ ಎಲ್ಲೋದ್ರೂ ಬರ್ತಾಳೆ. ಸೊ ಇದು ಕಚ್ಚೆ ಆಗಿದೆ, ಹಾಗಾಗಿ ಇದನ್ನ ಈ ಟೂಲ್ಸ್ನ ಸೋಮು ಬನ್ನಿ ಸರ್, ಬನ್ನಿ ಬನ್ನಿ. ನೋಡಿ, ಇಲ್ಲ ಇಲ್ಲಿ ಒಳಗಿದೆ, ಬನ್ನಿ ಸರ್. ಯಾರೋ ಬಂದರು. ಆರ್ಯ, ಹಾಂ, ನಮ್ಮನೆ ಆರ್ಯನ್ ಭಯ. ಯಾರು ಬಂದರೆ ಆರ್ಯ ಲೆಕ್ಕ ಟೈಗರ್ ಅವನು. ಇದನ್ನು ಯಾರಾದರೂ ಒಬ್ಬರು ಹೆಲ್ಪಿಗಿದ್ರೆ ಇದನ್ನ ಎತ್ತಿ ಹಾಕ್ಬೋದು. ನಾನು ಒಬ್ಬಳೇ ಆಗಿರೋದ್ರಿಂದ ನನಗೆ ಈ ಗ್ಲೌಸ್ ಎಲ್ಲ ಹಾಕ್ಕೊಂಡು, ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಮಾಡೋಕ್ಕೆ ಇಷ್ಟ ಇಲ್ಲ. ಈ ಮಣ್ಣಲ್ಲಿ ಆಟ ಆಡಿದ್ರೇ ಅದರಲ್ಲಿ ಸಿಗೋ ಮಜಾನೇ ಬೇರೆ ಅಲ್ವಾ ಹರೀಶಣ್ಣ? ಮಣ್ಣಲ್ಲಿ ಸೊ ಇದು ಡಿಸ್ಟರ್ಬ್ ಮಾಡ್ತಾಯಿದೆ. ಇದು ಅಷ್ಟೇ ನೋಡಿ ಹೇಗೆ ಬೇರು ಅಂದರೆ, ನಾನು ಇದನ್ನ ಏನು ಹೇಳ್ತಾರೆ, ಇದು ಇದು ಯಾಕೆ ಬ್ಲ್ಯಾಕ್ ಕಲರ್ ಸಾಯಿಲ್ ಇದೆ ಅಂತ ಅಂದರೆ, ಇದರಲ್ಲಿ ಕೋಕೋಪೀಟ್ ಮತ್ತು ಮಣ್ಣನ್ನ ಆ್ಯಡ್ ಮಾಡಿದ್ದೀನಿ. ಸೊ ಹಾಗಾಗಿ ಇದು ಬ್ಲ್ಯಾಕ್ ಕಲರ್ ಇದೆ. ಸೊ ನಾನು ಇದನ್ನು ಒಬ್ಬೊಬ್ರು ಹೇಳ್ತಾರೆ ಇದನ್ನೇನೋ ಬೇರ್ನೆಲ್ಲ ತೆಗಿಬಾರ್ದು, ಹಾಗೆ ಹಾಕ್ಬೇಕಂತ. ಬಟ್ ನಾನೆಲ್ಲ ಯೂಶ್ವಲಾಗಿ ರೀಪೋರ್ಟ್ ಮಾಡುವಾಗ ಹಳೆ ಬೇರ್ನೆಲ್ಲ ಈ ಥರ ತೆಗೆದುಬಿಟ್ಟೆ ನಾನು ಅದನ್ನು ಹಾಕೋದು. ಏನೂ ಆಗಲ್ಲ, ಚೆನ್ನಾಗಿ ಬಂದಿರುತ್ತೆ. ಇದು ನಾನು ಮೀಶೋದಲ್ಲಿ ತೊಗೊಂಡಿದ್ದು 2 ಇಯರ್ಸ್ ಬ್ಯಾಕ್. ಮದುವೆ ಆಗಿ ಬಂದು ಹೊಸದ್ರಲ್ಲಿ ಗಿಡಗಳು, ಪಾಟ್ಸ್ಗಳು ತುಂಬ ತೊಗೊಂಬಂದಿದ್ದೆ. ಇದು ಆಲ್ರೆಡಿ ಹಾಳಾಗಕ್ಕೆ ಬಂದಿದೆ. ಇನ್ನೂ ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿದು ಮಾಡ್ಕೋಬೇಕು. ನಮ್ಮ ರಾಣಿ ಎಷ್ಟು ಕಿತಾಪತಿ ಮಾಡ್ತಾಯಿದ್ದಾರೆ. ಈ ರಬ್ಬರ್ ಪ್ಲ್ಯಾಂಟಲ್ಲಿ ಎಲೆನ ಕಟ್ ಮಾಡಿದ್ರೆ ಹಾಲು ಬರುತ್ತೆ, ಕಳ್ಳಿ ಹಾಲು ಬರುತ್ತಲ್ಲ ಆ ಥರ. ಸೊ ಏನೋ ಹುಳ ಇದೆ ಅನಿಸುತ್ತೆ, ಎಲ್ಲೋ ಸೌಂಡ್ ಬರ್ತಾ ಇದೆ. ಓ, ಜೇನುಹುಳ. ಅದಕ್ಕೆ ಇನ್ನೊಂದು ಸ್ವಲ್ಪ ಬೇರ್ನ ಇದು ಮಾಡಿ. ಸೊ ಇನ್ನೂ ಸ್ವಲ್ಪ ಮಣ್ಣನ್ನು ತೆಗಿತಾ ಇದ್ದೀನಿ. ಸೊ ಇವಾಗ ಈ ಎರಡು ಸಾರಿನ ಮಿಕ್ಸ್ ಮಾಡಿ ಹಾಕ್ಬೋದು. ಈಗ ರೀಪೋರ್ಟ್ ಮಾಡುವಾಗ ಹಳೆ ಪಾಟ್ಗೆ ಮತ್ತೆ ರೀಪೋರ್ಟ್ ಮಾಡಬಾರ್ದು, ಅದು ಮಣ್ಣು ಗಟ್ಟಿ ಇದ್ದರೆ. ಅಂದರೆ ನಾವು ಅಟ್ಲೀಸ್ಟ್ ಒಂದು 3-4 ಮಂತ್ಸಿಗೆ ಒಂದು ಗಿಡಗಳನ್ನ ರೀಪೋರ್ಟ್ ಮಾಡಿದ್ರೆ ಚೆನ್ನಾಗಿ ಗ್ರೋತ್ ಆಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೂ ಹೊಸ ಜಾಗ ಸಿಗೋ ಥರ ಆಗುತ್ತೆ. ಸೊ ಇದು ಟೈಮ್ ತಗೊಳುತ್ತೆ ಹಾಗಾಗಿ.
ನಾನು ಹಿಂಗೆ ಅದಕ್ಕೆಲ್ಲ ಕಲ್ಗಳನ್ನ ಇಟ್ಟಿದ್ನಲ್ಲ, ಇದಕ್ಕೂ ಅದೇ ಥರ ಕಲ್ಗಳನ್ನ. ಸೊ ಇದಕ್ಕೆ ಮತ್ತೆ ಇದು ಈ ಸ್ನೇಕ್ ಪ್ಲ್ಯಾಂಟ್ನ ಆ್ಯಡ್ ಮಾಡ್ತೀನಿ. ಬಿಕಾಸ್ ಇದು ಅಷ್ಟೇ, ಈಗ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಮತ್ತೆ ಇದು ಅಷ್ಟೇ ಏನಾಗುತ್ತೆ, ಜಾಗ ಇಲ್ಲದೆ ಕಷ್ಟಪಡುತ್ತೆ. ಸೊ ಹಾಗಾಗಿ ಈ ಸ್ನೇಕ್ ಪ್ಲ್ಯಾಂಟ್ ಕೂಡ ರಿಪೋರ್ಟ್ ಮಾಡ್ತೀನಿ. ಸೊ ಏನಂದರೆ ಈ ಪಾಟ್ನ ರೀಪಾಟ್ ಮಾಡುವಾಗ ಕಷ್ಟಪಟ್ಟೇನು ಇದು ಮಾಡೋದು ಬೇಡ. ಲೈಕ್ ಇದೊಂದು ಸ್ವಲ್ಪ ಹಿಂಗೆ ಹಿಡ್ಕೊಂಡು ಪ್ರೆಸ್ ಮಾಡಿ ಇದು ಮಾಡಿದ್ರೆ ಈಸಿಯಾಗಿ ಮಣ್ಣು ಬರುತ್ತೆ. ಸೊ ನೋಡಿ ಬೇರು ಹೆಂಗೆ ಕಾಣಿಸ್ತಾ ಇದೆ. ಇದು ತಾಯಿ ಬೇರ ಅಥವಾ ತಂತು ಬೇರ ಗೊತ್ತಿಲ್ಲ, ಮರ್ತೋಗಿದೆ. ತಾಯಿ ಬೇರು ಎಷ್ಟು ಹಾಳಕ್ಕೆ ಹೋಗುತ್ತೆ ಅಥವಾ ತಂತು ಬೇರು ಎಷ್ಟು ಹಾಳಕ್ಕೆ ಹೋಗುತ್ತೆ. ಬಂದಿದ್ದಾರೆ ನಮ್ಮ ಮನೆಗೆ. ಸೊ ಇದನ್ನು ಏನೂ ಮಾಡಲ್ಲ, ಹಾಗೆ ಇದನ್ನು ಶಿಫ್ಟ್ ಮಾಡ್ತೀನಿ. ಇದೆಲ್ಲ ಯಾವುದೋ ಒಂದು ಸೋಪ್ ಬಾಕ್ಸಲ್ಲಿ ಯಾವುದೋ ಒಂದು ಗಿಡ ಹಾಕಿದ್ದೆ, ಬೇಡ, ಹಾಗಾಗಿ ಇದನ್ನು ಹೊಡೆದ್ಬಿಟ್ಟು ಇದರಲ್ಲಿ ಮಣ್ಣನ್ನು ಅದಕ್ಕೆ ಹಾಕ್ತೀನಿ. ಇದರೊಳಗಡೆ ಎಲ್ಲ ಫುಲ್ ಬೇರು ಬೆಳ್ಕೊಂಡಿದೆ. ನಂಗೊಂದು ಚಿಕ್ಕ ಕಂಟೈನರ್ ಇದ್ದು ಅದರಲ್ಲಿ ಗಿಡ ಬೆಳೆಸೋಕೆ ಹಾಕ್ತೀನಿ. ಸೋಮವಾರ ಹತ್ರ ಬೆಳೆಸ್ಕೊಳ್ತೀನಿ. ಇಷ್ಟು ಗಿಡ ನೆಡ್ತೀಯ, ಎಷ್ಟು ಗಿಡ ಬೆಳೆಸ್ತೀಯ. ಇದು ಮನಿ ಪ್ಲ್ಯಾಂಟ್ ಬೆಳೆಸಿದ್ದೆ. ನೋಡಿ ಇದೆಲ್ಲ ಮನಿ ಪ್ಲ್ಯಾಂಟ್ ಬೇರು. ಸೊ ಇದನ್ನ ಇದರಲ್ಲಿ ಹಾಕ್ತದೆ, ಏನು ತೊಂದರೆ ಆಗಲ್ಲ. ಒಂದು ಗಿಡ ಬೆಳೆಸ್ಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತಾ. ನಮ್ಮ ಸಾಲು ಮರದ ತಿಮ್ಮಕ್ಕ ಹೇಗೆ ಬೆಳೆಸಿದಾರ ಗೊತ್ತಿಲ್ಲ. ಯಾವುದೋ ಒಂದು ಕಂಟೈನರ್ ಇತ್ತು, ಬೆಳೆಸಿದ್ದೆ. ಸೊ ಇದನ್ನು ಮಣ್ಣನ್ನು ಯಾಕೆ ಕಳಿಸ್ಬೇಕು ಅಂತ ಮನೆಗೆ ಭತ್ತದ ರೇಟು ಜಂಪ್ ಆಗ್ತಿದೆಯಂತೆ. ನಿನ್ನೆ 2200 ಇತ್ತು, ಈಗ 2400 ಆಗಿದೆ. ಅದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಗೋಲ್ಡ್ ರೇಟ್ ಥರ. ಸೊ ಇದಕ್ಕೆ ನಾವು ನೋಡಿಬಿಟ್ಟು ಕೊಡೋಣ ಅಂತ ಅಂದ್ಕೊಂಡಿದ್ವಿ, ಗೊತ್ತಿಲ್ಲ. ಮನೆಗೆ ಬೇಕಾದಷ್ಟು ಇವಾಗ ಸ್ಟೋರ್ ಮಾಡಿ ಇಟ್ಕೊಂಡು ಇನ್ನು ಉಳಿದಿದ್ದು ಇವತ್ತೇನು ಸಂಜೆವರೆಗೂ ಕೆಲಸ ಆಗುತ್ತೆ ಹರೀಶಣ್ಣ. ಸೊ
ಸ್ನೇಕ್ ಪ್ಲ್ಯಾಂಟ್ ಸ್ಟೋರಿ ಮತ್ತು ರಬ್ಬರ್ ಪ್ಲ್ಯಾಂಟ್ ಸ್ಟೋರಿ. ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡಿ ನೀರು ಹಾಕೋದು ಕಷ್ಟ ಆಗುತ್ತೆ, ಕೈಯಿಂದನೇ ಹಾಕಬೇಕು, ಪೈಪ್ ಹಿಡಿಯೋಕ್ಕಾಗಲ್ಲ. ಬಿಕಾಸ್ ಅಲ್ಲಿ ಅಡಿಕೆ ಮತ್ತು ಭತ್ತ ಇರೋದ್ರಿಂದ ನೀರನ್ನೆಲ್ಲ ಹಾಗೆ ಇದ್ರಲ್ಲಿ ಹಾಕ್ತೀವಿ, ಮತ್ತೆ ಹಾಕ್ತೀವಿ. ಇದೆಲ್ಲ ಕ್ಲೀನ್ ಮಾಡಿ ಸೆಟಪ್ ಮಾಡಿ ಆಮೇಲೆ ಮತ್ತೆ ಒಂದು ವೀಡಿಯೋ ಮಾಡಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.